ಇದ್ರ ಜೊತೆಗೆ ಇದೇ ಮಹೇಶ್ ಅವರ ಮಾವ ಈಗ ಇನ್ನೊಂದು ಮಾತನ್ನು ಹೇಳಿದ್ದಾರೆ. ದರ್ಶನ್ ನಿಜಕ್ಕೂ ಆತ ಫಿಲ್ಮ್ನಷ್ಟೇ ಹೀರೋ, ಆದರೆ ನಿಜ ಜೀವನದಲ್ಲಿ ಅಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ನಿಜ ಜೀವನದಲ್ಲಿ ಅವನೊಬ್ಬ ರೌಡಿಯಾಗಿದ್ದಾನೆ. ಗಾಯಾಳುಗಳು ಮಹೇಶ್ ಏನಿದ್ದಾರೆ, ಮಹೇಶ್ ಅವರ ಸೋದರ ಮಾವ ಈಗ ಟಿವಿ ನನಗೆ ಹೇಳ್ತಾ ಇರುವಂಥದ್ದು. ಮಹೇಶ್ 6 ವರ್ಷ ದರ್ಶನ್ ತೋಟದಲ್ಲಿ ಕೆಲಸ ಮಾಡಿದ್ದ. ದರ್ಶನ್ ಹತ್ರ ಮಾನವೀಯತೆ ಅನ್ನೋದಕ್ಕೆ ಬೆಲೆನೇ ಇಲ್ಲ ಅನ್ನುವಂಥ ಮಾತನ್ನು ನೇರವಾಗಿ ಆರೋಪ ಮಾಡ್ತಾರೆ. ಇನ್ಫ್ಯಾಕ್ಟ್ ಸ್ಟ್ರೈಕ್ ಮಾಡಿ ನಮಗೆ ಕೆಟ್ಟ ಹೆಸರು ತಂದರೆ ನಿಮಗೆ ಕಷ್ಟವಾಗುತ್ತೆ, ನಿಮಗೂ ಕಷ್ಟವಾಗುತ್ತೆ ಅಂತ ದರ್ಶನ್ ನಮಗೆ ಹೆದರಿಸಿದ್ದ. ಸ್ಟ್ರೈಕೆಲ್ಲ ಮಾಡಬೇಡಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಪರಿಹಾರ ವಿಚಾರವಾಗಿ ಹೋಗಿ ಮಾತುಕತೆ ಏನೋ ಮಾಡಿದ್ದಾರೆ ಏನೋ ಗೊತ್ತಿಲ್ಲ. ಸ್ಟ್ರೈಕ್ ಮಾಡ್ತೀವಿ ಅಂತ ಏನೋ ಹೆದರಿಸಿದ್ದಾರೆ ಅನ್ಸುತ್ತೆ. ನಮಗೂ ಕಷ್ಟವಾಗುತ್ತೆ ಅಂತ ದರ್ಶನ್ ನಮಗೆ ಹೆದರಿಸಿದ್ದ. ಅಂದರೆ ಈ ಥರ ಎಲ್ಲ ಮಾಡಿದ್ರೆ ನಮ್ಗೆ ಕಷ್ಟವಾಗುತ್ತೆ ಅಂತ ಹೇಳಿದ್ರೆ ಹಿಂಬಾಲಕರೆಲ್ಲರೂ 10-20 ನಾಯಿ ಚೂ ಬಿಟ್ಟರು ನಮ್ಮ ಮೇಲೆ ಅನ್ನುವಂಥ ಮಾತನ್ನು ಈಗ ಮಹೇಶ್ ಅವರ ಮಾವ ಹೇಳ್ತಾ ಇದ್ದಾರೆ. ನಟ ದರ್ಶನ್ ಕೂಡ ಬಂಧನವಾಗಿದೆ. ಕಾರಣ ಅಂತ ಹೇಳಿದ್ರೆ ಅಭಿಮಾನಿನ ಕರೆತಂದು ಹೊಡೆದು ಕೊಂದಿದ್ದಾರೆ. ಈಗಾಗಲೇ ಕೂಡ ಪೊಲೀಸರು ಅರೆಸ್ಟ್ ಮಾಡಿ ಇಂಟ್ರಾಗೇಷನ್ ಮಾಡ್ತಾ ಇದ್ದಾರೆ. ತಮಗೂ ಕೂಡ ನಟ ದರ್ಶನ್ ಕುಟುಂಬದಿಂದ ಸಾಕಷ್ಟು ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಯಾವ ರೀತಿ ಅನ್ಯಾಯ ಆಗಿದೆ ಮತ್ತು ಏನಾಗಿದೆ? ಇದು ದರ್ಶನ್ ಇವಾಗ ಏನು ಮಾಡಿದ್ದಾನೆ, ಅದು 10ರಿಂದ 12 ವರ್ಷದಲ್ಲೇ ಮಾಡಿದ್ದಾನೆ. ದರ್ಶನ್ ಒಬ್ಬ 3rd ಕ್ಲಾಸ್ ರೌಡಿ. ಅವನು ಫಿಲಮಲ್ಲಿ ಮಾತ್ರ ಅವನು ಹೀರೋ, ಅದರ ನಿಜ ಜೀವನದಲ್ಲಿ ಅವನೊಬ್ಬ ರೌಡಿ. ಕಳೆದ 10 ವರ್ಷದ ಹಿಂದೆಯೇ ನಮ್ಮ ಮಾವನ ಮಗ ಅವರ ತೋಟದ ಹತ್ರ 6 ವರ್ಷದಿಂದ ಕೆಲಸ ಮಾಡ್ಕೊಂಡಿದ್ದ. ಆವಾಗ ಅವನು ಸಾಕಿದಂಥ ಎತ್ತು ಅವ್ರಿಗೆ ನಮ್ಮ ಮಾವನ ಮಗನಿಗೆ ಇಲ್ಲಿ ಕೊಂಬು ಬಂದಿತ್ತು, ಅಂದರೆ ಚುಚ್ಚಿ. ಅದನ್ನು ಹಾಸ್ಪಿಟ್ಲಿಗೆ ತಗೊಂಡೋಗಿ ಇಟ್ಬಿಟ್ಟು ಅವ್ರ ಬಗ್ಗೆ ಏನು ವಿಚಾರಿಸ್ದೆ. ಅದನ್ನು ನಾವು ಕೇಳೋಕೆ ಹೋದಕ್ಕೆ ನಮ್ಮ ಮೇಲೆ ನಾಯಿಗಳು ಬಿಟ್ಟಿದ್ದೇನೆ ಮತ್ತು ರೌಡಿಗಳ ಕಲಿ ಬೆದರಿಕೆ ಹಾಕ್ಸಿದ್ದೇನೆ. ನೀವೇನಾದ್ರು ಸ್ಟ್ರೈಕು ಅದು ಇದು ಮಾಡೋಕ್ಕೆ ಹೋದರೆ ನಾವು ನಿಮಗೆ ಪ್ರಾಣ ತೆಗೆಯೋಕ್ಕೂ ನಾವು ಎಸಲ್ಲ, ನಮ್ಮದು 2ನೇ ಮುಖ ನೀವು ನೋಡಿಲ್ಲ ಅಂತ ನಮ್ಗೆ ಆವಾಗಲೇ ಬೆದರಿಕೆ ಎಲ್ಲ ಹಾಕಿದವನು. ಸರ್, ಈಗ ನಿಮ್ಮ ಮಾವನ ಮಗ ಅಂತ ಹೇಳಿದ್ರಿ, ಯಾರು ಅವ್ರ ಹೆಸರೇನು, ಯಾವ ಗ್ರಾಮದವರು, ಎಲ್ಲಿ ಕೆಲಸ ಮಾಡ್ತಿದ್ರು? ಅಂದರೆ ಫಾರ್ಮ್ ಹೌಸ್ ಅಂತ ಹೇಳಿದ್ರಿ. ಅಂದರೆ ಮೈಸೂರಲ್ಲಿ ಒಂದು ಫಾರ್ಮ್ ಹೌಸ್ ಇದೆ, ಟಿ ನರಸೀಪುರದೊಂದು ಫಾರ್ಮ್ ಹೌಸ್ ಇದೆ. ಈ ಘಟನೆ ಎಷ್ಟು ವರ್ಷಗಳ ಹಿಂದೆ ಆಗಿತ್ತು ಮತ್ತು ತಮ್ಮ ಮಾವನ ಮಗನ ಪರಿಸ್ಥಿತಿ ಈಗ ಹೇಗಿದೆ? ಸರ್, ಇದು ಈ ಘಟನೆಯಾಗಿ ಒಂದು 10 ವರ್ಷ ಆಗಿದೆ. ಅದು ಅವನು ಮೈಸೂರು ನರಸೀಪುರ ರೋಡಲ್ಲಿ ಒಂದು ತೋಟ ಇದೆ, ಫಾರ್ಮ್ ಹೌಸು. ಅಲ್ಲಿ ಅವನು ಕೆಲಸ ಮಾಡ್ಕೊಂಡು ಅಲ್ಲಿ ಇದ್ದ 6 ವರ್ಷ ಆದಮೇಲೆ ಎತ್ತುಗೆ ಲಾಳ ಮಹೇಶ್ ಅಂತ, ಚಾಮರಾಜನಗರ ತಾಲೂಕು ನಿಜಲಿಂಗನಪುರ ಅಂತ ಊರ ಹೆಸರು. ಇವಾಗ ಅವನ ಪರಿಸ್ಥಿತಿ ಸತ್ತ ಬಾಡಿ ರೀತಿ ಇದೆ, ಕೋಮಾ ಸ್ಟೇಟ್ಲಿದ್ದಾನೆ 10 ವರ್ಷದಿಂದ. ಊಟ ತಿಂಡಿ ಎಲ್ಲ ಬೆಡ್ಡಲ್ಲೇ ಆಗುತ್ತೆ. ಅವನ ಹೆಂಡತಿ ಪಾಪ ಇವಾಗಲೂ ಒಂದು ಹೊತ್ತು ಊಟಕ್ಕೂ ಪರದಾಡ್ತಿದ್ದಾರೆ. ಅವನ ಇಲ್ಲಿವರೆಗೂ ಗಂಟೆ ಅವ್ರು ಏನು ಒಂದು ದಿನ ಅವರು ಬಂದು ಯಾರೇ ಆಗಲಿ ಅವ್ರ ಅಣ್ಣ ತಾಯಿ ಯಾರೂ ಸ್ಪಂದಿಸ್ತಿಲ್ಲ. ನಾವು ಕೇಳೋಕೆ ಹೋದವ್ರಿಗೆ ನಾಯಿಗಳು ಬಿಟ್ಟಿದ್ದಾರೆ ಮತ್ತು ಬೆದರಿಕೆ ಹಾಕಿದ್ದಾರೆ. ನಮ್ಮನ್ನು ಹೋಟ್ಲಿಗೆ ಕರ್ಕೊಂಡೋಗ್ಬಿಟ್ಟು ಪರಿಹಾರ ಕೊಡ್ತೀವಿ ಅಂದ್ಬಿಟ್ಟು ಅಲ್ಲೂ ನಮ್ಮನ್ನು ಬೆದರಿಸಿದ್ದಾರೆ. ಇವಾಗಲೂ ಅವರು ನಮ್ಮ ಅವ್ರ ಮಗ ಹಂಗೆ ಇದ್ದಾನೆ. ದಿನ ಕಳೆದಂತೆ ಬಗೆದಷ್ಟು ದರ್ಶನ್ನ ದರ್ಪದ ಕಥೆಗಳು ಮತ್ತೆ ರಿವೀಲ್ ಆಗ್ತಾನೆ ಇದೆ. ಗಡಿನಾಡು ಚಾಮರಾಜನಗರದಲ್ಲೂ ಕೂಡ ದರ್ಶನ್ನ ದರ್ಪಕ್ಕೆ ಬಲಿಯಾಗಿ ಓರ್ವ ಈಗೂ ಕೂಡ 10 ವರ್ಷಗಳಿಂದ ಜೀವಂತ ಶವವಾಗಿ ಬದುಕ್ತಾ ಇದ್ದಾನೆ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಸೂರಜ್ ಪ್ರಸಾದ್, TV9 ಚಾಮರಾಜನಗರ.